ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆಗೆ ಅಭಿನಂದನೆ ಸಲ್ಲಿಸಲು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ನಿನ್ನೆ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಂಸದ ಗೋವಿಂದ ಕಾರಜೋಳ, ಶಾಸಕ ಡಾ ಎಂ ಚಂದ್ರಪ್ಪ, ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಮಾಜಿ ಶಾಸಕ ತಿಪ್ಪಾರೆಡ್ಡಿ, ವಿದ್ಯಾರ್ಥಿಗಳು, ಮಾಜಿ ಯೋಧರು ಪಾಲ್ಗೊಂಡಿದ್ದರು. ಬಳಿಕ ನಿವೃತ್ತ ಯೋಧ ಹವಲ್ದಾರ್, ಶತ್ರು ರಾಷ್ಟ್ರದ ದಾಳಿಗೆ ಪ್ರತಿವಿರೋಧವಾಗಿ ನಡೆಸಿದ ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ವಾಯುನೆಲೆಗಳನ್ನು ಧ್ವಂಸಗೊಳಿಸಿದೆ ಎಂದರು. ಸೈನಿಕರಾಗಿ ಹೊರಹೊಮ್ಮಬೇಕು. ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಗಲ್ಲಿಯಲ್ಲಿ, ಪ್ರತಿಯೊಂದು ಮನೆಯಲ್ಲಿಯೂ ಸಹ ನಾವು ಭಾರತೀಯ ಸೈನಿಕರಾಗಿ ಕಾರ್ಯಪ್ರವೃತ್ತರಾಗಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು. ಆರ್ಎಸ್ಎಸ್ ಪ್ರಾಂತೀಯ ಸಂಪರ್ಕ ಪ್ರಮುಖರಾದ ಯಾದವ ಕೃಷ್ಣ, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೂಲಕ ಇಡೀ ಜಗತ್ತಿಗೆ ಭಾರತದ ಶಕ್ತಿ ತಿಳಿಯುವಂತಾಗಿದೆ ಎಂದು ಅಭಿಪ್ರಾಯಪಟ್ಟರು. ಎವಾಪರೇಟ್ ಮಾಡಿದ್ವಿ ಅಂದ್ರೆ ಭೂಮಿ ಮೇಲೆ ಅವರದ್ದು ಅವಶೇಷನೂ ಸಿಗೋದಿಲ್ಲ ಅನ್ನೋ ತರ ಮಾಡಿದ್ವಿ. ಹೇಗೆ ಈ ಒಂದು ಬಿಸಿಲಿಗೆ ನೀರನ್ನಿಟ್ರೆ ಎವಾಪರೇಟ್ ಆಗಿ ಹೋಗತ್ತಾ, ಆ ನೀರಿತ್ತು ಅಂತಲೂ ಗೊತ್ತಾಗಲ್ವಾ, ಆ ತರ ಅಲ್ಲಿ ಉಗ್ರಗಾಮಿ ನೆಲೆ ಇತ್ತು ಅಂತಲೂ ಗೊತ್ತಾಗಲ್ಲ, ಆ ರೀತಿನಲ್ಲೇ ಎವಾಪರೇಟ್ ಮಾಡಿದ್ವಿ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸುಚಿತ್ರ, ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಭಯೋತ್ಪಾದನೆಯ ವಿರುದ್ಧ ಮಹತ್ವದ ವಿಜಯ ಗಳಿಸಿದೆ ಎಂದು ತಿಳಿಸಿದರು. ಇದಕ್ಕೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಡಿಸಿ ಸರ್ಕಲ್ ವರೆಗೂ ನಾವು ಇದನ್ನ ಮಾಡಿಕೊಟ್ಟಿದ್ದೀವಿ. ನಾವು ಅದರಲ್ಲಿ ಭಾಗಿಯಾಗಿ ಅದನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ಕೊಟ್ಟಿದ್ದೀವಿ. ಆಪರೇಷನ್ ಸಿಂಧೂರ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಿರೋದಕ್ಕೋಸ್ಕರ ನಮ್ಮ ಇಂಡಿಯಾಗೆ ತುಂಬಾ